ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಇವತ್ತು ಏನಾದ್ರು ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅದು ಏನಕ್ಕೆ ಯಾಕೆ ಆಗಲಿಲ್ಲ ಅಂತ ಮುಂದೆ ನೀವು ನೋಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ಫುಲ್ ಖುಷಿ ಅಂತ ಹೇಳ್ಬೋದು. ನಯನಂಗಂತೂ ಫುಲ್ ಎಕ್ಸೈಟ್ಮೆಂಟ್ ನೋಡಿರಿ, ಅಷ್ಟು ಖುಷಿಯಾಗಿದ್ದಾಳೆ. ಏನಕ್ಕೆ ಖುಷಿಯಾಗಿದ್ದಾಳೆ ಅಂತೇಳಿ ಮುಂದೆ ವಿಡಿಯೋ ನೋಡ್ತಾ ಹೋಗ್ರಿ, ಗೊತ್ತಾಗುತ್ತೆ ನಿಮಗೇನೆ. ನಾನೀಗ ಊಟಕ್ಕೆ ಬಂದು ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಮತ್ತು ಬದ್ನಿಕಾಯಿ ಪಲ್ಯಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಚಪಾತಿಗೆ ಬದ್ನಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಮಾಡ್ಕೊಂಡಿದ್ದೀನಿ ನಾನಿವತ್ತು. ಮಮ್ಮಿ ಇವತ್ತು ಯಾರು ಬರತ್ತಾರ? ಫುಲ್ ಖುಷಿ ಆಗ್ಬಿಟ್ಟ ನೋಡ್ರಿ. ನಾನು ಜೋರ್ದಾರ್ ಅಡುಗೆ ನಡೆಸಿದ್ದೀನಿ. ಹೇಳ್ಬೇಡ ಇವತ್ತು ಯಾರು ಬರ್ತಾವ್ರಿ ಅಂತ. ಆಮೇಲೆ ಕೇಳಿಲ್ಲ, ಆಮೇಲೆ ಹೇಳೋದು. ನೋಡಿ, ನನ್ನ ಮಗಳು ಸಸ್ಪೆನ್ಸ್ ಇರ್ಬೇಕಂತೆ. ಯಾರೋ ಒಬ್ರು ಬರ್ತಿದ್ದಾರೆ ಮನೆಗೆ, ಹಂಗಾಗಿ ಅವರಿಗೋಸ್ಕರ ಅಡುಗೆ ಮಾಡ್ತಾ ಇದ್ದೀನಿ. ಚಪಾತಿಗೂ ಹಿಟ್ಟು ಕಲಸಿಟ್ಟಿದ್ದೀನಿ ನೋಡ್ರಿ. ಸ್ವಲ್ಪ ನೆನೆಲ್ಲ ಅಂತೇಳಿ ಬಿಟ್ಟಿದ್ದೀನಿ. ಚಪಾತಿಗೆ ಹಿಟ್ಟು ಕಲಸಿದ್ದೀನಿ, ಸಾಂಬಾರು ಮಾಡ್ತಾಯಿದ್ದೀನಿ. ಇಲ್ಲಿ ಬದ್ನಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿರಿ ಬದ್ನಿಕಾಯಿ ಪಲ್ಯ, ಹಾಗಾಗಿ ಬದ್ನಿಕಾಯಿ ಪಲ್ಯ ಚಪಾತಿ. ಸ್ವೀಟ್ ಏನಾರ ಮಾಡೋಣ ಅಂತ ಅಂದ್ಕೊಂಡೆ, ಅವರು ಬೇಡ ಅಂದರು ನೋಡಿರಿ, ಹಂಗಾಗಿ ಸ್ವೀಟು ಕ್ಯಾನ್ಸಲ್ ಆಯಿತು. ಮತ್ತು ನೋಡಿ ಇವತ್ತಿನ ಸುಮ್ಮನೆ ಅದೇ ಬೇಡ ಅಂತ ಹೇಳಿ, ತಿನ್ನೋಕ್ಕಾಗಲ್ಲ ಅಂತ ಸ್ವೀಟು ಬೇಡ ಅಂತಂದು, ಹಾಗಾಗಿ ಸ್ವೀಟು ಕ್ಯಾನ್ಸಲ್ ಆಯಿತು. ಬರೀ ಖಾರವಾಗಿ ಮಾಡ್ತಾಯಿದ್ದೀನಿ. ಅಪ್ಪ ಫೋನ್ ಮಾಡಿದ್ರಲ್ಲ, ಅವಾಗಲೇ ಬಿಟ್ವಿ ಅಂತ. ಇನ್ನೊಂದು 5 ನಿಮಿಷದಿಂದ ಕರ್ಕೊಂಬರಕ್ಕೆ ಹೋಗ್ಯಾರ. ಬಂದರೆ ಹೇಳ್ತಾರ ಅಂತ, ಯಾರು ಬರತ್ತಾರಂತೇಳಿ ಅವ್ರನ್ನೇ ತೋರಿಸ್ಬಿಟ್ಟು ಹೇಳ್ತಾರಂತ, ನೋಡೋರಂತ ಯಾರು ಬರತ್ತಾರಂತೇಳಿ. ನಯನ ಅಂತೂ ಫುಲ್ ಖುಷಿ ಆಗ್ಯಾರ ಅವ್ರಿಗೆ. ಅವರು ಭಾಳ ದಿನಕ್ಕೆ ಬರಾಕತ್ತಾರ, ಹಂಗಾಗಿ ನಯನ ಫುಲ್ ಖುಷಿ. ಇದು 2ನೇ ಸಲ ಅಲ್ಲ ಬರ್ತಿರೋದು. ನಯನ ಫುಲ್ ಖುಷಿ ಆಗ್ಯಾರ ಅವ್ರಿಗೆ. ಅವ್ರಿಗೂ ರಜೆ ಇರ್ತದ ಸ್ಕೂಲು, ಯಾರೋ ಬೇಕು ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ಹಸಿಕೆರೆಯಿಂದ ಇಲ್ಲಿಗೆ ಬರೋಕೆ ಒಂದು ಹಾಫ್ ಆನ್ ಅವರ್ ಸಾಕು. ಬರ್ತಾರೆ ನೋಡಿರಿ ಸರ್. ಇನ್ನೇನು ಜಸ್ಟ್ ಬರ್ತಾರೆ, 5 ನಿಮಿಷನಾಗ ಬರ್ತಾರೆ. 5 ನಿಮಿಷನಾಗ ಬಂದಮೇಲೆ ತೋರಿಸ್ತಾರೆ ನಯನ ಯಾಕೆ ಬರ್ತಾರೆ, ಏನು ಎತ್ತ ಅಂತೇಳಿ ನೀವೇ ನೋಡೋದಂತ. ಅಷ್ಟೊತ್ತಿಗೆ ನಾನು ಅಡುಗೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ರೆಡಿ ಆಯ್ತು ನೋಡಿರಿ, 2 ಬದ್ನಿಕಾಯಿ ಪಲ್ಯನೂ ರೆಡಿ ಆಯಿತು, ಇಲ್ಲಿ ಸಾಂಬಾರನ್ನೂ ರೆಡಿ ಆಯಿತು. 2 ರೆಡಿ ಆದವು. ರೈಸಕ್ಕೆ ಕೂಗಿಸಿಟ್ಟಿನಿ. ಇನ್ನೇನು ಚಪಾತಿ ಮಾಡ್ಕೊಂಡ್ರೆ ಮುಗಿತೈತೆ ನೋಡಿರಿ ಅಡುಗೆದೆಲ್ಲ ಅಷ್ಟು ಕೆಲಸ. ಸಾತು ಆರಾಮದಿ? ಪತಿಕಾಯಿ ಫೋನ್ ನೋಡ್ತಿ, ಚಿಂಟು ನೋಡ್ತಿ. ಇನ್ನು ಸಣ್ಣ ನೋಡೋದನ್ನ ಚಿಂಟು ನೋಡೋಕೆ. ಹಾಂ ಏಯ್ ಪಾಪ ಊಟ ಮುಗೀತು. ನಮ್ಮ ಪಿಂಟಂದು ಕುಂಟಿ ಪಿಂಟ 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 ಹೊಸ ಬಾಯಸ್ ಬಲೆ 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 ಕಳ್ಳ ಬೇಡ. ಮಮ್ಮಿ ಕೆಲಸ ಮುಗೀತು. ಊಟ ಆಂಟಿ ನಿಂದು ಚಿಕ್ಕಿ ಚಿಕ್ಕಿ. ಇವತ್ತು ಯಾರು ಬಂದಾರ ಮನೆಗೆ? ಚಿಕ್ಕಿ ರೊಟ್ಟಿ ತೊಗೊಂಬಂದಿದ್ರು ನೋಡ್ರಿ. ರೊಟ್ಟಿ ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ, ಅದಕ್ಕೆ ಫಸ್ಟ್ ರೊಟ್ಟಿ ತಿನ್ನಾಗುತ್ತೆ. ಸಣ್ಣದಂಗೆ ಆಗ್ಬಿಟ್ಟೈತೆ ರೊಟ್ಟಿ. ಇವಾಗ ಒಂದಿನ ಆತಲ್ಲ, 2 ತಿಂಗಳು ಆಗ್ತಂತು ರೊಟ್ಟಿ ತಿನ್ನೋದು. ಪತಿಕಾಯಿ ಪತಿಕಾಯಿ ಲೇ ಸಣ್ಣವನ್ನು. ಹಾಂ ಪತಿಕಾಯಿ ತೋರ್ಸು, ಮುಖ ತೋರ್ಸಪ್ಪ. ಹಾಂ ಪತ್ತು ಪತಿಕಾಯಿ ಮುಖ ತೋರಿಸು ಸ್ವಲ್ಪ. ಇವರಿಬ್ರದ್ದು ಈಗ ಊಟ. ನಮ್ಮ ಪಿಂಟ ನಾದಿನಿಂದ ನಾ ಇದು ನಿಂದು. ಪಿಂಟ ಮುಗಿತಾ ಊಟ? ಪಿಂಟ ಪಾಪ ಕಾಕ
ಫ್ರೆಂಡ್ಸ್ ನೋಡಿದ್ರಲ್ಲ ಯಾರು ಬಂದಾರ ಅಂತೇಳಿ ನಮ್ಮ ತಂಗಿ ಮತ್ತು ತಂಗಿ ಯಜಮಾನ್ರು ತಂಗಿ ಮಕ್ಕಳು ಎಲ್ಲರೂ ಈಗ ಸ್ಕೂಲ್ ರಜೆ ಐತಲ್ಲ ಹಾಗಾಗಿ ಅವರು ಭಾಳ ದಿವಸ ಆಯಿತು ಬಂದಿರಲಿಲ್ಲ. ನಾವು ಈ ಊರಿಗೆ ಬಂದ ಮೇಲೆ ಅವರು ಒಂದು ಸತಿ ಬಂದಿದ್ರು ನೋಡಿರಿ. ಅವಾಗ ನಾನಿನ್ನು ಯೂಟ್ಯೂಬ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಅವಾಗ ಒಂದು ಸತಿ ಬಂದಿದ್ದರು. ಅದಾದಮೇಲೆ ಮತ್ತೆ ತಿರ್ಗಾ ಬಂದಿರಲಿಲ್ಲ ಅವರು. ಅವ್ರಿಗೂ ಹುಡುಗರೆಲ್ಲ ಬೇಜಾರಾಗ್ತೈತಿ ಅಂತ ಹೇಳ್ತಿದ್ರಂತ ಹಂಗಾಗಿ ಬಂದಿದ್ದಾರೆ. ನಿನ್ನೆ ರಾತ್ರಿ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ಅಷ್ಟೇ. ನನಗೂ ಹೊಸ್ತಲ್ವ ತೀರಾ ಕ್ಯಾಮ್ರಾ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೂ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಹಂಗಾಗಿ ಜಾಸ್ತಿ ಏನು ವಿಡಿಯೋ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಇದು ಮಾರನೇ ದಿವಸ ಬೆಳಿಗ್ಗೆ ನಾಷ್ಟಕ್ಕೆ ಬಂದು ದೋಸೆ ಮಾಡ್ಕೊಂಡಿದ್ದೆ. ದೋಸೆ ಮತ್ತು ಮಾವಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಿನ್ನೆ ರಾತ್ರಿಯೇ ಚಪಾತಿ ಜೊತೆ ಮಾವಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅಂತೇಳಿ ಮಾವಿನಕಾಯಿ ಚಟ್ನಿನೂ ಮಾಡಿದ್ದೆ. ನಾನು ರಾತ್ರಿನೇ ಮಾಡಿಟ್ಟಿದ್ದೆ. ಅದನ್ನೇ ಈಗ ದೋಸೆಗೆಲ್ಲ ಹಚ್ಕೊಂಡು ತಿಂತಾಯಿದ್ದೀವಿ. ಈ ಥರ ಮಾವಿನಕಾಯಿ ಚಟ್ನಿ ದೋಸೆಗೆ ಮೇಲೆ ಹಚ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹುಳಿಯಾಗಿ ಮಾಡ್ಕೊಂಡಿಲ್ಲ ಅದನ್ನು. ಮಾವಿನಕಾಯಿ ಚಟ್ನಿನ ಜಾಸ್ತಿ ಹುಳಿ ಆದರೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ. ದೋಸೆ ಹುಳಿ ಅನ್ನೋ ಥರ ಅನಿಸುತ್ತೆ. ಬಟ್ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿ ದೋಸೆಗೂ ಆಗುತ್ತನ್ನೋ ಏನಂತೀರ ತಿಂಕ್ನ ಇಟ್ಕೊಂಡೇ ನಾನು ಎರಡಕ್ಕೂ ಆಗಲಿ ಅಂತ ಮಾಡ್ಕೊಂಡಿದ್ದೆ. ಚೆನ್ನಾಗಾಗಿತ್ತು. ಇವಾಗ ಎಲ್ಲರೂ ಸೇರಿ ನಾಷ್ಟ ಮಾಡತ್ತೀವಿ ನೋಡಿರಿ. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ದೋಸೆ ಮತ್ತು ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿಲ್ಲ, ಅದೇ ಮಾವಿನಕಾಯಿ ಚಟ್ನಿನೇ ಮೇಲೆ ಸವರ್ಕೊಂಡು ನಾಷ್ಟನ ಮಾಡ್ತಾಯಿದ್ದೀವಿ. ಹುಡುಗರು ಬಂದು ನಾಷ್ಟ ಎಲ್ಲ ಮುಗಿಸ್ಕೊಂಡು ಬೋರ್ ಆಗುತ್ತೆ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನೋಡಿ ಇವಾಗಲೇ. ಹಾಗಾಗಿ ಬುಕ್ ಕೊಟ್ಟಿದ್ದೀನಿ, ಬರಿತಾ ಕೂತ್ಕೊಂಡಿದ್ದಾರೆ ಅವರು ನಾಷ್ಟ ಎಲ್ಲ ಮುಗಿಸ್ಕೊಂಡು. ನೈನನ್ನು ಅಷ್ಟೇ ಅವ್ರ ಜೊತೆಲೆ ಆಟ ಆಡ್ತಿದ್ದಾಳೆ. ನಾನು ನಮ್ಮ ತಂಗಿ ಈಗ ನಾಷ್ಟ ಮಾಡತ್ತೀನಿ ನೋಡ್ರಿ. ಅವ್ರದ್ದು ಎಲ್ಲರದು ಮುಗೀತು, ನಮ್ಮ ಮನೆಯವ್ರದ್ದು ಮತ್ತು ನಮ್ಮ ತಂಗಿ ಯಜಮಾನ್ರದ್ದು ಮುಗೀತು ಎಲ್ಲರದ್ದು. ಅವ್ರು ನಾಷ್ಟ ಮುಗಿಸ್ಕೊಂಡು ಆಚೆ ಹೋದರು. ಹುಡುಗರು ಎಲ್ಲ ತಿನ್ಕೊಂಡು ಆಟ ಆಡ್ತಿದ್ದವು. ಇವಾಗ ಲಾಸ್ಟಲ್ಲಿ ನಾವಿಬ್ಬರು ಹಾಕ್ಕೊಂಡು ನಾಷ್ಟನ ಮಾಡತ್ತೀವಿ. ಪತಿ ಏನು ಮಾಡತ್ತೀರಿ? ಪ್ರತೀಕಾ ಏನು ಮಾಡತ್ತೀರಿ? ಏನು ಆಟ ಅದು? ಏನು ಆಟ ಆಡತ್ತೀರಿ? ಹೂ ಎಣ್ಣೆ ಆಟ ನೋಡಿ ಸರ್, ಚಿಪ್ಸ್ ತಿನ್ಕೊಂಡು. ಹಾಕ್ಬಿಡಮ್ಮ ಒಗ್ಗರಣೆನ. ಹಾಂ, ಅದನ್ನೇ ಕೆಸ್ತಿ ಹಂಗೆ ಕಿವುಚ್ಬಿಟ್ಟು ಹಾಕಿದ್ರಾಯ್ತು ಒಗ್ಗರಣೆಗೆ. ಆಲೂಗಡ್ಡೆ ಪಲ್ಯ ಬೆಳಗ್ಗೆ ಮಾಡಬೇಕಾಗಿದ್ದು ಈಗಾಯಿತು. ಬೆಳಗ್ಗೆ ದೋಸೆ ಜೊತೆ ಮಾಡಬೇಕಾಗಿತ್ತು, ಚಟ್ನಿ ಜಾಸ್ತಿ ಆಯಿತು ಅಂತ ಮಾಡಲಿಲ್ಲ. ಇವಾಗ ಮಾಡಬೇಕು. ಫ್ರೆಂಡ್ಸ್ ಇವಾಗ ಸಂಜೆ ಆಗೈತಿ. ಒಬ್ಬಕ್ಕೆಲ್ಲ ತೊಗೊಂಡು ಕೂತಾರೆ ನೋಡ್ರಿ. ಮತ್ತು ಗೋಬಿ ತೊಗೊಂಬಂದಿದ್ರು, ಅದನ್ನು ತಿಂತ ಕೂತಿದ್ದವು ಹುಡುಗರೆಲ್ಲರೂ. ಈಗ ಗೋಬಿಗೆ ಕಲರು ಬ್ಯಾನ್ ಮಾಡ್ಯಾರ ನೋಡ್ರಿ, ಹಾಗಾಗಿ ಕಲರ್ ಹಾಕಲ್ಲಲ್ಲ ಅಷ್ಟೊಂದು ಟೇಸ್ಟ್ ಅಂತ ಅನ್ನಿಸ್ತಾನೆ ಇಲ್ಲ ಗೋಬಿ. ಈಗ ನೋಡ್ತಿರ್ಬೋದು ನೀವು, ತಂದಿರೋದೇ 2-3 ಪ್ಲೇಟ್ ತೊಗೊಂಬಂದಾರ. ಅದನ್ನು ಹಂಗೆ ನಾನು ಒಲ್ಲೆ ನೀನು ಒಲ್ಲೆ ಅಂತೇಳಿ ಇಟ್ಕೊಂಡು ಕೂತಾರೆ ಮುಂದೆ. ಸ್ವಲ್ಪ ತಿನ್ಕೊಂಡು ಒಬ್ಬರು ಜೋಕಾಲಿ ಆಡತ್ತಾರ, ಒಬ್ರು ಗಾಳಿಗೆ ಹೋಗಿ ನಿಂತಾರೆ ಹೊರಗೆ, ಇನ್ನೊಬ್ಬರು ಲೆಕ್ಕ ಬರೀ ಆಡ್ತಾರ. ನಾನು ಪ್ರತೀಕ ಮತ್ತು ನಮ್ಮ ತಂಗಿ ಅವನು ಓದ್ತೀನಂತ ಅಂದ, ಹಂಗಾಗಿ ಓದಿಸ್ಬೇಕು ಅವನ ಕಡೆಯಿಂದ ಅಂತೇಳಿ ಓದ್ಸಕ್ಕಂತ ಕೂತಿದ್ದೀವಿ. ಅವನೇನು ಓದ್ತಾ ಇಲ್ಲ, ನೋಡಬೇಕು ಏನು ಮಾಡ್ತಾನೆ ಅಂತೇಳಿ. ಎಲ್ಲಿ ಊರಿಗೆ ಕರ್ಕೊಂಡು ಹೋದ್ರೂ ಓದ್ಬೇಕಂದು ನಾನು ಅಂತ ಹೇಳಿ ಹಠ ಮಾಡ್ತಿದ್ದಾನೆ. ಬಟ್ ಚೆನ್ನಾಗಿ ಓದ್ತಾನಂತ ಹೇಳ್ತಿದ್ರು ಅವ್ರ ಮಮ್ಮಿ. ಅದಕ್ಕೆ ಓದ್ತಾನ ಓದಿಸಿದ್ರೆ ಆಯ್ತು ಅಂತೇಳಿ ಓದ್ಸೋಕೆ ಕೂತಿದ್ವಿ. ನೋಡಿರಿ ಹೆಂಗೆ ಮಾಡತ್ತಾನಂತೇಳಿ ಅವನು ಓದಕ್ಕೇ ರೆಡಿ ಇಲ್ಲ ಅವನು. ಆಮೇಲೆ ಹಂಗೂ ಹಿಂಗೂ ಮಾಡಿ ಏನೋ ಓದ್ದ ಒಂಚೂರು. ನೋಡಿರಿ ನೀವು ಹೆಂಗೆ ಮಾಡ್ದ ಅಂತೇಳಿ. ವಿಡಿಯೋ ಮಾಡ್ಕೊ, ನಾನು ಎಲ್ಲ ತೋರಿಸ್ತಾರ ಅವ್ರು ಅಳದು. ಯಪ್ 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 ಸಿಟ್ಟು ಬಂತು ಪತ್ತಪ್ಪ. ಫ್ರೆಂಡ್ಸ್, ದಿನ ಅಡುಗೆ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಇವತ್ತಿನ ದಿನ ಈ ರೀತಿಯಾಗಿ ಹೋಯಿತು. ಮತ್ತು ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋ ಒಂದಿಗೆ.